ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಸಿಗೆ ಹಾಗೂ ವೀಕ್ಷಕರಿಗೆ ನಿಮ್ಮ ದಿವ್ಯಾ ಭಟ್ ಮಾಡುವ ಅನಂತ ನಮಸ್ಕಾರಗಳು. ಇವತ್ತು ಅಕ್ಟೋಬರ್ 29. ಇದೇ ದಿನ ಅಕ್ಟೋಬರ್ 29, 2021 ಇಸವಿಯಲ್ಲಿ ನಮ್ಮ ಕರ್ನಾಟಕದ ಮನೆ ಮಗ, ಎಲ್ಲರ ಅಚ್ಚುಮೆಚ್ಚಿನ, ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರ ಒಂದು ಅಚ್ಚುಮೆಚ್ಚಿನ ನಟ ಆಗಿರುವಂತಹ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿರುವಂತಹ ಒಂದು ಕರಾಳ ದಿನ ಇವತ್ತಿನ ಈ ದಿನ ನಮಗೆ ಬಂತು ಅಂದರೆ, ಆ ದಿನದಲ್ಲಿ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಏನೇನೆಲ್ಲ ಅನಿಸುತ್ತೆ ಅದನ್ನು ಹೇಳುವಂತಹ ಒಂದು ನಮ್ಮ ಹೃದಯದ ಮಿಡಿತ ಇದೆಯಲ್ಲ, ಅದು ತುಂಬ ನಮಗೆ ಒಂದು ಹೆಮ್ಮೆ ತರುವಂತಹ ವಿಷಯ. ನಮ್ಮ ಒಂದು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವಂತಹ ಇಂಥದ್ದೊಂದು ರತ್ನದ ಬಗ್ಗೆ ನಾವು ಹೇಳುವುದು ತುಂಬ ನಮಗೆ ಹೆಮ್ಮೆ ತರುವಂತಹ ವಿಷಯ. ನಾನು ಇವತ್ತು ಅವರ ಒಂದು ಹಾಡನ್ನು ಕೇಳ್ತಾ ಇದ್ದೆ. ಅವರ ಒಂದು ಪ್ರಸಿದ್ಧವಾದ ಹಾಡು ಬೊಂಬೆ ಹೇಳುತ್ತೈತೆ, ರಾಜಕುಮಾರ ಮೂವಿದು, ರಾಜಕುಮಾರ ಸಿನಿಮಾದ್ದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇವನೇ ರಾಜಕುಮಾರ ಅಂತ. ಆ ಹಾಡನ್ನು ಕೇಳ್ತಾ ಇದ್ದಾಗ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ಏನಂದರೆ, ಆ ಒಂದು ಹಾಡಲ್ಲಿ ಬರೆದಿರತಕ್ಕಂತಹ ಸಾಹಿತ್ಯ ಅವರಿಗೆ ಹೇಳಿ ಮಾಡಿಸಿರೋ ಥರ ಇದೆ. ಅವರ ಒಂದು ವ್ಯಕ್ತಿತ್ವ, ಅವರ ಸ್ವಭಾವಕ್ಕೆ ತಕ್ಕಂತೆ ಪ್ರತಿಯೊಂದು ಅದರಲ್ಲಿ ಮೆನ್ಷನ್ ಆಗಿದೆ. ನೋಡಿ, ಅದನ್ನು ನಾನು ಒಂದು ಚುಟುಕು ನಿಮಗೆ ಹೇಳ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಇವನೇ ರಾಜಕುಮಾರ. ರಾಜಕುಮಾರನ ಮಗ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಗುಣಗಾನ ಮಾಡಿಕೊಂಡು ಅವರೇ ರಾಜಕುಮಾರ ಅನ್ನೋ ಥರ ಅವರೇ ರಾಜಕುಮಾರ ನಮ್ಮ ಕರ್ನಾಟಕಕ್ಕೆ. ಅದನ್ನು ಬರೀತಾರೆ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು, ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು, ಎಂದು ಭೇದ ತೋರದು. ಅಂದರೆ ಬಡವರಾಗಲಿ ಶ್ರೀಮಂತರಾಗಲಿ ಯಾವುದೇ ಒಂದು ರೀತಿ, ಇವರು ಬಡವರು, ಇವರಿಗೆ ನಾನು ಒಂದು ಬೇರೆ ಥರ ನೋಡಬೇಕು, ಇವರು ಶ್ರೀಮಂತರು, ಇವ್ರನ್ನ ನಾವು ಬೇರೆ ಥರ ನೋಡಬೇಕು ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ಲದಲೇ ಪ್ರತಿಯೊಬ್ಬರಿಗೂ ಒಂದೇ ಥರನಾಗಿ ಸಮಾನ ಭಾವದಿಂದ, ಆ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಹೃದಯ ನಮ್ಮ ಪುನೀತ್ ರಾಜ್ಕುಮಾರ್ ಅವರದ್ದು. ಹಿರಿಯರು ಬಂದರೆ ಅವ್ರಿಗೇನು ಗೌರವ ಕೊಡ್ತಾರೆ, ಅದೇ ಥರ ಕಿರಿಯರು ಬಂದ್ರೂ ಅವರಿಗೆ ಅಷ್ಟೇ ಒಂದು ಗೌರವ ಕೊಟ್ಟು ಪ್ರೀತಿಯಿಂದ ಮಾತನಾಡಿಸಿ, ಹಿರಿಯರಿಂದ ಕಿರಿಯರವರೆಗೂ ನಮ್ಮ ಕರ್ನಾಟಕದಲ್ಲಿ ಒಂದು ತುಂಬ ಮೆಚ್ಚುಗೆಯಾದಂತಹ ವ್ಯಕ್ತಿ ಈ ನಟ ಸಾರ್ವಭೌಮ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ, ಆಕಾಶ ನೋಡದ ಕೈಯ ನಿನ್ನದು ಪ್ರೀತಿ ಹಂಚಿರುವ. ಅಂದರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹತ್ರ ಏನಿಲ್ಲ ವೀಕ್ಷಕರೇ. ಆದ್ರೂ ತುಂಬ ಸರಳವಾಗಿ, ತುಂಬ ಆದರ್ಶವಾಗಿ ಬಾಳಿರುವಂತಹ ನಮ್ಮ ಪುನೀತ್ ಸರ್ ಅವರ ಜೀವನ ತುಂಬ ಅಮೋಘವಾದದ್ದು. ಇನ್ನು ಅವರ ಒಂದು ಸಹಾಯವನ್ನು ನೆನಪಿಸ್ಕೊಂಡ್ರೆ, ಎಷ್ಟು ಜನಕ್ಕೆ ಅವರು ಸಹಾಯ ಮಾಡಿರುವಂಥದ್ದು, ಗೋಶಾಲೆ ಇರುವಂಥದ್ದು, ಅನಾಥಾಶ್ರಮ, ಅನಾಥ ಮಕ್ಕಳಿಗೆ ಒಂದು ಜೀವನ ಕೊಟ್ಟಿರುವಂಥದ್ದು, ವೃದ್ಧಾಶ್ರಮ ಏನು ಸೇವೆ ಮಾಡಿರತಕ್ಕಂಥದ್ದು, ಅದೆಲ್ಲ ಇದ್ರೂ ಯಾರಿಗೂ ಅವರು ಇರೋವರೆಗೂ ಯಾರಿಗೂ ಸುಳಿವು ಬಿಟ್ಕೊಡ್ದೇನೆ ಪ್ರತಿಯೊಂದು ಒಂದು ಈ ಬಲಗೈ ಮಾಡಿರೋದು ಎಡಗೈಗೂ ಗೊತ್ತಾಗದೇ ಇರೋ ಥರ ನಮ್ಮ
ಪುನೀತ್ ರಾಜ್ಕುಮಾರ್ ಅವರು ಬಾಳಿದ್ರು. ಯಾರು ಅವರ ಜೊತೆಯಲ್ಲಿರುವಂಥವರಿಗೂ ಕೂಡ ವಿಷಯ ಏನೂ ಒಂದು ಸುಳಿವು ಕೊಡದಲೇ ಅವರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡಿಕೊಳ್ತಾ ಪ್ರತಿಯೊಬ್ಬರ ಪಾಲಿಗೂ ಒಂದು ಪ್ರೀತಿ ಪಾತ್ರರಾಗಿ ಅವರು ನಮ್ಮ ಕರ್ನಾಟಕದ ಮನೆ ಮನೆಗೂ ಒಂದು ಮಗನ ಒಂದು ಛಾಯೆ ಒಂದು ಬಂದು ಅವರು ಈ ಥರ ಸೂತಕದ ಛಾಯೆ ಮಾಡಿಬಿಟ್ಟು ಅವರು ಹೊರಟೋಗ್ಬಿಟ್ರು. ಹೇಳ್ತಾರೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಅಂದರೆ ವೀಕ್ಷಕರೇ, ಯೋಗ ಎಲ್ಲರಿಗೂ ಬರಲ್ಲ. ಆದರೆ ಆ ಯೋಗ ಬಂದಾಗ ನಾವು ಅದನ್ನು ಯಾವ ಥರ ಉಪಯೋಗಿಸ್ಕೋತೀವಿ, ನಾವು ಎಷ್ಟು ಒಂದು ಒಳ್ಳೆಯತನದಲ್ಲಿ ಇರ್ತೀವಿ ಅನ್ನೋದು ತುಂಬ ಮುಖ್ಯ. ಈ ಒಂದು ಯೋಗ ಬಂದು ನಮ್ಮ ಪುನೀತ್ ಸರ್ಗೆ ಆ ಯೋಗಕ್ಕೆ ತಕ್ಕನಾಗಿ ಯೋಗ್ಯತೆನ ಉಳಿಸ್ಕೊಳ್ಳೋ ಕೆಲಸನ ಅವರು ಮಾಡಿದ್ದಾರೆ. ಅವರ ಒಳ್ಳೊಳ್ಳೆಯ ಕೆಲಸಗಳು, ಅವರ ಒಂದು ಒಳ್ಳೊಳ್ಳೆಯ ಸಾಧನೆಗಳು, ಅವರು ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಒಂದೊಂದು ಉಡುಗೊರೆಗಳು ಎಷ್ಟೊಂದು ಅವರ ಬಗ್ಗೆ ಎಷ್ಟು ಹೇಳಿದರೂ ನಮಗೆ ಕಡಿಮೆ. ಹಾಗಾಗಿ ನಾವು ಕರ್ನಾಟಕದ ಜನತೆ ಪರವಾಗಿ ನಾನೇನು ಕೇಳ್ಕೊತೀನಿ ಅಂದರೆ, ನಿನ್ನನ್ನು ಪಡೆದ ನಾವು ಪುನೀತ, ಬಾಳು ನಗು ನಗುತ್ತಾ, ಬಾಳು ನಗು ನಗುತ್ತಾ. ನಿಮ್ಮನ್ನು ನಾವು ಪಡೆದಿದ್ದು ಪುನೀತ್ ಸರ್, ನಿಜಕ್ಕೂ ನಮಗೆ ನಾವು ನಮ್ಮ ಒಂದು ಜೀವನದಲ್ಲಿ ಪುನೀತರಾದ್ವಿ. ಯಾಕೆಂದರೆ ಇಂಥ ಒಂದು ವ್ಯಕ್ತಿಯನ್ನು ನಮ್ಮ ಸಮಾಜ, ನಮ್ಮ ಒಂದು ಪ್ರಪಂಚ ಪಡೆಯುತ್ತೆ ಅಂತಂದರೆ ಅದಕ್ಕಿಂತ ಒಂದು ದೊಡ್ಡ ಸಾಧನೆ ಇನ್ನೊಂದಿಲ್ಲ ಸರ್. ಇನ್ನೂ ಹೇಳ್ತಾರೆ, ಯಾಕೆಂತಂದರೆ ನಾವು ಮಾಡಿರತಕ್ಕಂಥ ಕೆಲಸ ನಮ್ಮವರಿಗಾಗಿ, ಅಂದರೆ ನಮಗಾಗಿ ನಾವು ಕೆಲಸ ಮಾಡ್ತೀವಿ. ಎಲ್ಲರೂ ಅವರಿಗೋಸ್ಕರನೇ ಅವರು ಕೆಲಸ ಮಾಡೋದು, ಅವರಿಗೋಸ್ಕರನೇ ಅವರು ದುಡಿಯೋದು ಎಲ್ಲ ಹೌದು. ಬಟ್ ಇಲ್ಲಿ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಅಂದರೆ ನಾವು ಮಾಡಿರುವ ಕೆಲಸ ನಮ್ಮವರಿಗೆ ಮಾಡುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಅಭಿಮಾನ ಇಟ್ಕೊಂಡಿರೋದು ಅವ್ರಿಗೋಸ್ಕರ ಇರಬಹುದು, ನಮ್ಮ ಅಭಿಮಾನಿಗಳಿಗೋಸ್ಕರ ಇರಬಹುದು. ಯಾವುದೇ ಪರಿಚಯ ಇಲ್ಲದೆ ನಮ್ಮ ಮನುಷ್ಯತ್ವಕ್ಕೆ ಬೆಲೆ ಕೊಟ್ಟು ಮನುಷ್ಯತ್ವದಿಂದ ನಾವು ಸಹಾಯ ಮಾಡಿರುವಂಥದ್ದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಸೊ ನಿಮಗೆ ಒಂದು ಹ್ಯಾಟ್ಸ್ ಆಫ್ ಪುನೀತ್ ಸರ್. ಆದರೂ ದೇವರು ಇಷ್ಟೊಂದು ಕರುಣೆ ಇಲ್ಲದೇನೆ ಇರುವಂಥ ಒಂದು ಕೆಲಸ ಮಾಡಿಬಿಟ್ರು. ನಮ್ಮ ಒಂದು ಕರ್ನಾಟಕದಿಂದಾಗಲಿ ನಿಮ್ಮ ಅಭಿಮಾನಿಗಳಿಂದಾಗಲಿ ನಿಮ್ಮನ್ನು ಕರ್ಕೊಂಡು ಹೋಗಿರೋದು ತುಂಬ ಒಂದು ಶೋಕದ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಪುನೀತ್ ಸರ್ ಅವರ ಒಂದು ವಿಧಿಯಾಟ, ನಮ್ಮ ದೇವರ ಒಂದು ವಿಧಿಯಾಟಕ್ಕೆ ಬಲಿಯಾಗಿ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೂ ನೀವು ಶಾರೀರಿಕವಾಗಿ ನಮ್ಮನ್ನು ಅಗಲಿದ್ರೂ ಕೂಡ ಸರ್, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನೀವು ಯಾವತ್ತೂ ಜೀವಂತವಾಗಿರ್ತೀರಾ. ನಿಮ್ಮ ಒಂದು ಒಳ್ಳೆಯತನ, ನಿಮ್ಮ ಒಂದು ಸಹಾಯ ಸಹಕಾರ, ಸಮಾಜಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ, ಇದೆಲ್ಲ ಈ ಪ್ರಪಂಚ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ನಿಮ್ಮ ಒಂದು ಈ ಒಂದು ಸಾಧನೆ ಪಸರಿಸ್ತಾನೇ ಇರುತ್ತೆ. ಜೊತೆಗಿರು ನೀವು ಅಪ್ಪನ ಹಾಗೆ, ಹಣ್ಣೆಲೆ ಕಾಯೋ ವಿನಯದಿ ಹೀಗೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ನಮ್ಮ ಜೊತೆ ಯಾವಾಗಲೂ ನಮ್ಮ ಮನೆಯವರ ಥರ ನಮ್ಮ ಜೊತೆಯಲ್ಲಿದ್ದು, ನಮ್ಮ ತಾಯಿ ತಂದೆ ಥರ ನೀವು ಜೊತೆಯಲ್ಲಿರಿ, ಯಾವತ್ತೂ ನಮಗೋಸ್ಕರ ನಮ್ಮ ಜೊತೆಯಲ್ಲೇ ಇರಿ ಅಂತ ನಾವು ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಸರ್.
ಎಲ್ಲೋ ನಮಗೆ ಅನಿಸ್ತಾ ಇರೋದು ಕರ್ನಾಟಕದಲ್ಲಿ ಎಲ್ಲೋ ನೀವು ಮತ್ತೆ ಹುಟ್ಟಿ ಬಂದಿದ್ದೀರಿ, ನೀವು ಮತ್ತೆ ನಮ್ಮಲ್ಲೊಬ್ಬರಾಗಿ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಇದರಾಗಿ ಅವರ ಸ್ವಭಾವ, ಅವರ ವ್ಯಕ್ತಿತ್ವ ಮತ್ತೆ ಮರುಕಳಿಸ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೋತೇನೆ. ಸೂರ್ಯ ಹೇಗೆ ಒಬ್ಬ, ಚಂದ್ರ ಹೇಗೆ ಒಬ್ಬ, ಹಾಗೆ ನೀವು ಕೂಡ ಸರ್ ಒಬ್ಬರೇ. ಯಾಕೆಂದರೆ ನಿಮ್ಮ ಥರ ಒಂದು ವ್ಯಕ್ತಿತ್ವ, ನಿಮ್ಮ ಸರಳತೆ, ಸರಳ ಸ್ವಭಾವ, ನಿಮಗೆ ಸಹಾಯ ಸಹಾಯ ಮಾಡಬೇಕು ಅಂತ ಇರತಕ್ಕಂಥ ಗುಣ ಇರ್ಬೋದು, ಪ್ರತಿಯೊಂದೂ ನಾವು ಎಲ್ಲರೂ ಕರ್ನಾಟಕದ ಜನತೆ ಎಲ್ಲರೂ ಅಳವಡಿಸ್ಕೊಳ್ಳೋದಕ್ಕೆ ಅಂತೂ ಪ್ರಯತ್ನ ಮಾಡ್ತೀವಿ ಸರ್. ನಿಮ್ಮ ಒಂದು ಫಾಲೋವರ್ ಆಗಿ ನಡ್ಕೋತೀವಿ. ನಿಮ್ಮನ್ನು ಕಳ್ಕೊಂಡಿದ್ದು ನಮ್ಮ ಚಿತ್ರರಂಗಕ್ಕಾಗಲಿ ಕರ್ನಾಟಕಕ್ಕಾಗಲಿ ತುಂಬ ಒಂದು ನೋವಿನ ಸಂಗತಿ ಸರ್. ನಿಮ್ಮ ಏನು ಹೇಳೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ನಿಮ್ಮ ಕುಟುಂಬದವರಿಗೂ ನಾವು ಇರೋವರೆಗೂ ಈ ಒಂದು ದುಃಖ ನಮಗೆ ಮರೆಯಲು ಸಾಧ್ಯವಿಲ್ಲ. ಆದರೂ ಈ ಒಂದು ಹಾಡು ಕೇಳಿದಾಗ ನನಗೆ ನಿಮ್ಮ ಬಗ್ಗೆ ಒಂದು 4 ಮಾತಾಡಬೇಕು ಅಂತ ನನಗನ್ನಿಸ್ತು ಸರ್. ಅದಕ್ಕೋಸ್ಕರ ನಮ್ಮ ಕರ್ನಾಟಕದ ಜನತೆಯ ಸಲುವಾಗಿ ನಿಮ್ಮ ಒಂದು ಈ ವಿಡಿಯೋವನ್ನು ನಾನು ಮಾಡಿ ಬಿಡ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಎಲ್ಲರೂ ಕಮೆಂಟ್ ಮಾಡಿ. ಕರ್ನಾಟಕ ಜನತೆ ನೀವು ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಏನು ಅನ್ನಿಸ್ತು ನನಗೆ ಅದನ್ನು ಹೇಳಿ. ನಾನು ಈ ವಿಡಿಯೋನ ತುಂಬ ಮನಸ್ಸಿನಿಂದ ತುಂಬ ಮನಸ್ಸಿಗೆ ತಗೊಂಡು ನಾನು ಏನು ಯಾವುದೇ ಒಂದು ರೀತಿ ಅರೇಂಜ್ ಏನು ಇಲ್ದಲೇ ನನಗೆ ಏನು ಮನಸ್ಸಿಗೆ ತೋಚುತ್ತೆ ಅದನ್ನು ನಾನು ಮಾತಾಡಿದ್ದೀನಿ. ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮಿಸಿ. ಹಾಗಾಗಿ ಅವರ ಕುಟುಂಬದವರಿಗೂ ನನ್ನ ಪ್ರಣಾಮಗಳು. ನಿಮಗೆ ಆ ಒಂದು ಶಕ್ತಿ ಕೊಡಲಿ ದೇವರು. ಅವರ ಎಷ್ಟೇ ವರ್ಷಗಳಾದರೂ, ಎಷ್ಟೇ ಒಂದು ವರ್ಷ ಕಳೆದರೂ ಇದೊಂದು ದುಃಖ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ. ಅದು ನಮಗೂ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಳ್ಳೆಯದಾಗಲಿ, ಅವರಿಗೆ ಕುಟುಂಬಕ್ಕೆ ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕರ್ನಾಟಕ ಜನತೆಯ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ.